ಯಾರು ಕಲ್ಪ್ರಿಟ್ಸ್ ಇದ್ದಾರೆ ಅವರನ್ನ ಶಿಕ್ಷೆಗೆ ಒಳಪಡಿಸಕ್ಕೆ ಏನ್ ಮಾಡಬಹುದಾಗಿದೆಯೋ ಅದೆಲ್ಲ ಪ್ರಯತ್ನವನ್ನು ಮಾಡ್ತೀವಿ. ಅಧಿಕಾರಿ ಮೇಲೆ ಕಂಪೇರ್ ಮಾಡಿದ್ರು ಸರ್, ದೂರು ಕೊಟ್ಟಿದ್ರು ದೇವರಾಜೇಗೌಡರು, ಸರಿಯಾಗಿ ತನಿಖೆ ಆಗ್ತಾ ಇಲ್ಲ. ಈಗ ಅದೇ ದೇವರಾಜೇಗೌಡ 2 ದಿವಸ ಮುಂಚೆ ನನಗೆ SIT ಬಗ್ಗೆ ಬಹಳ ವಿಶ್ವಾಸ ಇದೆ, ಸರಿದಾರಿನಲ್ಲಿ ಅವರು ಅದನ್ನ ಎನ್ಕ್ವೈರಿ ಮಾಡ್ತಾರೆ ಅಂತ ಆತನೇ ಹೇಳಿದ್ನಲ್ಲ. ಆದ್ಮೇಲೆ ಆಗಿರೋ ಸರ್ ಇಲ್ಲ, ಮೊದಲು 2 ದಿವಸ ಮುಂಚೆ ಹೇಳಿ, ಆಮೇಲೆ 2 ದಿವಸ ಆದ್ಮೇಲೆ ನನ್ ನಂಬಿಕೆ ಇಲ್ಲ ಇವ್ರ ಮೇಲೆ ಸರಿದಾರಿ ಹೋಗ್ತಿಲ್ಲ ಅಂತ. 2 ದಿವಸದಲ್ಲಿ ಬದಲಾವಣೆ ಆಗ್ಲಿಕ್ಕೆ ಏನ್ ಸಂಗತಿಗಳು ನಡೆದಿದ್ದಾವೆ ಅಂತ ಹೇಳಿದ್ರೆ ಅದ್ ಸರಿನಾ ಒಂದು ಸ್ಟೇಟ್ಮೆಂಟ್, ಇದು ಸರಿನಾ ಅಂತ ಹೇಳ್ಬೋದು. 2 ದಿವಸದಲ್ಲಿ ಬದಲಾವಣೆಗಳಾಗಿದ್ದಲ್ಲ, ಯಾವ ಸಂಗತಿ ಮೇಲೆ ಮೊದಲು ಸರಿ ಇದೆ ಅಂತ ಹೇಳ್ದ, 2 ದಿವಸಕ್ಕೆ ಸರಿ ಇಲ್ಲ ಅಂತ ಹೇಳಲಿಕ್ಕೆ ಏನು ಕಾರಣಗಳೇನು ಅದಾದ್ರೆ ಹೇಳ್ಬೇಕಲ್ಲ. ಮತ್ತೆ ದೇವರಾಜೇಗೌಡ ಸಿಬಿಐ ಕೊಡಬೇಕು ಅಂತ ಆಗ್ರಹ ಮಾಡ್ತಾರೆ. ಸಿಬಿಐಲಿರೋ ನಮ್ಮ ಸುಮ್ಮನೆ ಇರೋದು ಸಿಬಿಐ ಡೈರೆಕ್ಟರ್, ಅವರು ನಮ್ಮ ಪೊಲೀಸ್ನವ್ರೆ. ಮತ್ತೆ ಆ ಪೊಲೀಸ್ ಮೇಲೆ ನಂಬಿಕೆ ಬಂದು ಈ ಪೊಲೀಸ್ನವ್ರ ಮೇಲೆ ನಂಬಿಕೆ ಇಲ್ವಾ? ಇದೇ ಸಿಬಿಐ ಬಗ್ಗೆನೇ ಇವರೆಲ್ಲ ದೇವೇಗೌಡರು ಕುಮಾರಸ್ವಾಮಿ ಏನ್ ಮಾಡಿದ್ದಾರೆ? ಭಾಷಣ ಮಾಡಿಲ್ವಾ? ಯಾವುದು ಚೋರ್ ಬಚಾವ್ ಇನ್ಸ್ಟಿಟ್ಯೂಷನ್ ಅಂತ ಯಾರಪ್ಪ ಹೇಳಿದ್ದು? ಸಿಬಿಐಗೆ ಹೇಳಿದ್ದವ್ರು ಯಾರು? ಅವರೇ ತಾನೆ. ಇವಾಗ ಹೆಂಗ್ ಸಿಬಿಐಗೆ ಅತಿಯಾದ ಪ್ರೀತಿ ಬಂದ್ಬಿಡುತ್ತೆ? ಚೋರ್ ಬಚಾವ್ ಇನ್ಸ್ಟಿಟ್ಯೂಷನ್ ಅಂತ ಭಾಷಣ ಮಾಡಿಲ್ವಲ್ಲ ಯಾರು ಸಿಬಿಐಗೆ? ನಾವ್ಯಾವತ್ತೂ ಹಂಗೆ ಹೇಳಿಲ್ವಲ್ಲ ಸಿಬಿಐಗೆ. ಕೇಂದ್ರದಲ್ಲಿ ಯಾವುದೇ ಸರ್ಕಾರ ಇರಲಿ, ಅಧಿಕಾರಿಗಳಿಗೆ ಯಾವುದೇ ಸರ್ಕಾರ ಇದ್ರೂ ಕೂಡ ಅವರು ಅನ್ಯಾಯನ ಅಥವಾ ಕಾನೂನಿನ ವಿರುದ್ಧವಾಗಿ ನಡೆಯುವಂತ ಮನಸ್ಥಿತಿ ಯಾವ ಹಿರಿಯ ಅಧಿಕಾರಿಗಳಿಗೂ ಬರೋದಿಲ್ಲ. ಅವ್ರಿಗೇನು ಯಾರು ಅಧಿಕಾರಕ್ಕೆ ಬಂದ್ರು ಅವ್ರು ಇದ್ದೇ ಇರ್ತಾರೆ. ಸರ್, ಈ ಕುಮಾರಸ್ವಾಮಿ ಅವರು ರಿಯಾಕ್ಟ್ ಮಾಡಿದ್ದಾರೆ, ತಲೆಯಡಿಯವರೆಲ್ಲ ಕಾಂಗ್ರೆಸ್ ಅಲ್ಲೇ ಇದ್ದಾರೆ ಅಂತ ಹೇಳಿದ್ರು. ಹೌದಾ? ಈ ಪ್ರಜ್ವಲ್ ಕೇಸ್ ವಿಚಾರವಾಗಿ ತಲೆಯಡಿಯವರು ಕಾಂಗ್ರೆಸ್ ನಾನು ಆ ಮಾತು ಉತ್ತರ ಹೇಳ್ಬೇಕಂದ್ರೆ ಅವ್ರಿಗಿನ್ನ ತೀಕ್ಷ್ಣವಾಗಿ ಹೇಳ್ಬಲ್ಲೆ, ನಾನು ಹೇಳಕ್ ಹೋಗಲ್ಲ. ಅವ್ರ ಸುತ್ತನೇ ಅವರೇಂದ್ರ ಅಥವಾ ಕಾಂಗ್ರೆಸ್ ಪಾರ್ಟಿಲಿ ಇದ್ದಾರೆ, ಕಾಂಗ್ರೆಸ್ ಪಾರ್ಟಿನಲ್ಲಿ ಇದ್ದಾರೆ ಅಂತ ಅವ್ರು ಹೇಳ. ಅವ್ರ ಸುತ್ತ ಇರೋರು ಯಾರು? ಅವ್ರ ಸುತ್ತ ಇರೋರು ಯಾರ್ರಿ? ಈಗ ಅವ್ರಿಗೇನಾಗಿದೆ, ಕುಮಾರಸ್ವಾಮಿಗೆ ಬುದ್ಧಿ ಭ್ರಮಣೆ ಆಗಿದೆ. ಬೆಳಿಗ್ಗೆಗೊಂದು ಸಾಯಂಕಾಲಕ್ಕೊಂದು ಯಾರು ಪರ ಹೇಳ್ತಾರೋ ಯಾರ ವಿರುದ್ಧ ಹೇಳ್ತಾರೋ ಏನೋ ಗೊತ್ತಿಲ್ಲ. ನಾವು ಅವ್ರಿಗೆ ದೇವ್ರ ಸದ್ಬುದ್ಧಿ ಕೊಡ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅಷ್ಟೇ. ಸರ್, ಬಿಜೆಪಿ ಪದೇ ಪದೇ ಆರೋಪ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗೋಗಿದೆ ಕಾಂಗ್ರೆಸ್ ಸರ್ಕಾರದಲ್ಲಿ. ಏನಾರ ಒಂದು ಅಪೋಸಿಷನ್ ಆಗಿ ಚೆನ್ನಾಗಿದೆ ಅಂತ ಹೇಳ್ಬೇಕು ಅಂತ ನಾವು ನಿರೀಕ್ಷೆ ಮಾಡಕ್ಕಾಗ್ತದ? ಅಪೋಸಿಷನ್ ಇದ್ಮೇಲೆ ಅವ್ರು ಏನಾರ ಒಂದು ಹೇಳ್ಬೇಕಲ್ಲ. ಯಾವ ಕಾನೂನು ಸುವ್ಯವಸ್ಥೆ? ಈಗ ನಮ್ಮ ಗೃಹ ಮಂತ್ರಿಗಳು ಈಗಾಗಲೇ ಅಂಕಿ ಸಂಖ್ಯೆ ಎಲ್ಲ ಬಿಡುಗಡೆ ಮಾಡಿದ್ದಾರೆ. ನಾವು ಅಧಿಕಾರದಲ್ಲಿ ಇದ್ದಾಗ ಯಾವ್ಯಾವ ರೀತಿ ಕಾನೂನಿನಲ್ಲಿ ದುಷ್ಕೃತ್ಯಗಳು ನಡೆದಿದ್ದಾವೆ, ಅವ್ರ ಕಾಲದಲ್ಲಿ ಎಷ್ಟು ದುಷ್ಕೃತ್ಯಗಳು ಯಾವ್ಯಾವ ನಡೆದಿದ್ದಾವೆ ಅಂಕಿ ಸಂಖ್ಯೆನ ಕೊಟ್ಟಿದ್ದಾರಲ್ಲ. ಅದರಿಂದ ಅವೆಲ್ಲ ಸುಳ್ಳು ಆರೋಪಗಳು ಮಾಡ್ತಕ್ಕಂಥದ್ದು. ಕಾಂಗ್ರೆಸ್ ಪಕ್ಷದಲ್ಲಿ ಕಾನೂನು ವ್ಯವಸ್ಥೆನೂ ಚೆನ್ನಾಗಿದೆ, ಮತ್ತೆ ಜನಪರವಾಗಿ ಆಡಳಿತವನ್ನು ಕೂಡ ನಾವು ನಡೆಸ್ತಾ ಇದ್ದೇವೆ. ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಬೇಕಂತ ವಿಜೇಂದ್ರ ಅವರು ಆಗ್ರಹ ಮಾಡಿದ್ದಾರೆ. ನಾನು ಮೊದಲೇ ಹೇಳದ್ನಲ್ಲ ಬ್ರದರ್, ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥವ್ರು ವಿರೋಧ ಮಾಡಲಿಕ್ಕೆ, ಆರೋಪ ಮಾಡಲಿಕ್ಕೆ ಅವ್ರು ಇರೋದು. ಅವರು ಪರ ಮಾತಾಡಬೇಕು ಅಂತ ನಾವು ನಿರೀಕ್ಷೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಅವ್ರಿಗೆ ಹೇಳಿದರೆ ಆ ರೀತಿಯಾಗಿ ನಿರ್ದಿಷ್ಟವಾಗಿ ಹೇಳಿ ಯಾವ ಕಾರಣಕ್ಕೋಸ್ಕರ ರಾಜ್ಯಪಾಲರು ಇಂಟರ್ವೆನ್ ಆಗಬೇಕು, ಇಂಥ ಕಾರಣದಲ್ಲಿ ಇಂಥ ಎಪಿಸೋಡ್ ಅಲ್ಲಿ ಅವರು ಇಂಥ ಸರ್ಕಾರದ ಫೇಲ್ಯೂರ್ ಇದೆ, ಇದನ್ನು ಸೆಟೈಟ್ ಮಾಡಲಿಕ್ಕೆ ಅವರು ನೇರವಾಗಿ ಇದರಲ್ಲಿ ಅವ್ರು ಇಂಟರ್ಫಿಯರ್ ಮಾಡಬೇಕು ಅಂತ ಹೇಳಿ ಯಾವ್ದಾದ್ರು ಒಂದು ಸಂಗತಿ ಪ್ರಸ್ತಾಪ ಮಾಡಿ, ಸುಮ್ಮನೆ ಯಾವುದೋ ಒಂದು ಪಾಸಿಂಗ್ ರಿಮಾರ್ಕ್ಸ್ ಅಂತ ಹೇಳ್ತೀವಲ್ಲ ಹಂಗೆ ಮಾಡ್ಬಿಟ್ರೆ ಹೆಂಗಾಗ್ತದೆ? ಅದನ್ನ ಒಪ್ಪಕ್ಕಾಗ್ತದ? ಓಕೆ ಸರ್, ಬೆಂಗಳೂರು ಹುಟ್ಟುತ್ತಾ ಬೆಂಗಳೂರು ಆಗ್ತಾ ಇದೆ ಅಂತ